ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತ ದೇಶದ ಆಯುರ್ವೇದ ಶಕ್ತಿ ತುಂಬಾನೇ ಶ್ರೇಷ್ಠವಾದದ್ದು. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಆಯುರ್ವೇದದಲ್ಲಿ ಕೆಲವು ಗಿಡ ಮರಗಳನ್ನು ಸೂಚಿಸಿದ್ದಾರೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ಳಬಹುದು. ಅದರ ಭಾಗವಾಗಿ ನಾನು ಈಗಾಗಲೇ ಕೆಲವು ಗಿಡ ಮರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲರಿಗೂ ಗೊತ್ತಿರುವಂತಹ ಪ್ರತಿ ಊರಿನಲ್ಲಿ ಸಿಗುವಂತಹ ಹೊಂಗೆ ಮರವನ್ನು ಉಪಯೋಗಿಸಿ ಯಾವ ರೀತಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಹೆಚ್ಚಿಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಹೊಂಗೆ ಮರವನ್ನು ಹಿಂದಿನ ಕಾಲದಲ್ಲಿ ದಾರಿಯ ಎರಡು ಬದಿಗಳಲ್ಲಿ ನೆರಳಿಗಾಗಿ ಬೆಳೆಸುತ್ತಿದ್ದರು. ಈ ಮರ ಪ್ರತಿ ಊರಿನಲ್ಲೂ ಇರುತ್ತದೆ. ಆ ರೀತಿ ಹಾದಿ ಬೀದಿಗಳಲ್ಲಿ ಕಾಣಿಸುವಂತಹ ಈ ಮರ ಸಾಮಾನ್ಯವಾದುದಲ್ಲ ಎಂದು ನಮ್ಮ ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ. ನಾವು ಈ ಮರದ ಎಲೆಗಳನ್ನು ಈ ರೀತಿ ಉಪಯೋಗಿಸುವುದರಿಂದ ನಮಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ತೃಪ್ತಿ ಸಿಗುತ್ತದಂತೆ. ಅದು ಯಾವ ರೀತಿ ಎಂದು ಈಗ ನಾವು ನೋಡೋಣ. 5 ಹೊಂಗೆ ಮರದ ಎಲೆಗಳನ್ನು ತಂದು ಚೆನ್ನಾಗಿ ತೊಳೆದು ಅದನ್ನು ಚಿಕ್ಕ ಚಿಕ್ಕ ಚೂರುಗಳಾಗಿ ಕತ್ತರಿಸಿ ಅವುಗಳನ್ನು 1 ಲೋಟ ನೀರಿನಲ್ಲಿ ಹಾಕಿ 5 ನಿಮಿಷಗಳ ಕಾಲ ಕುದಿಸಿ ಆ ನೀರನ್ನು ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಕುಡಿಯುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಬೆಳೆಯುವುದರ ಜೊತೆಗೆ ಯಾವುದೇ ವೈರಸ್ ಕೂಡ ನಮ್ಮ ದೇಹವನ್ನು ಮುಟ್ಟುವುದಿಲ್ಲ. ಒಂದು ವೇಳೆ ಮುಟ್ಟಿದರೂ ಅದರ ಪ್ರಭಾವ ನಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ಒಂದು ವೇಳೆ ವೈರಸ್ ಅಟ್ಯಾಕ್ ಮಾಡಿದರೂ ಕೂಡ ಬೇಗನೆ ಗುಣವಾಗುತ್ತದೆ. ಇದನ್ನೇ ಹೊಂಗೆ ಎಲೆಯ ಕಷಾಯ ಅಥವಾ ಟೀ ಅಂತ ಕರೀತಾರೆ. ಈ ಕಷಾಯ ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳು, ಆಂಟಿಬಾಡೀಸ್ ಜೊತೆಗೆ ಕೆಲವು ಚಿಕ್ಕ ಚಿಕ್ಕ ಆರ್ಗನ್ಗಳು ಅಂದರೆ ಅವಯವಗಳು ಸೇರಿಕೊಂಡು ಒಂದು ಬಲಶಾಲಿಯಾದ ಶಕ್ತಿಯಂತೆ ಬದಲಾಗಿ ಶತ್ರುಗಳ ಜೊತೆ ಅಂದರೆ ಕಾಯಿಲೆಗಳು ಅಥವಾ ವೈರಸ್ಗಳ ಜೊತೆ ನಿರಂತರವಾಗಿ ಹೋರಾಡಿ ನಮ್ಮ ದೇಹವನ್ನು ಕಾಪಾಡುತ್ತದೆ. ನಮಗಿರುವಂತಹ ಆಧುನಿಕ ಆಹಾರ ಪದ್ಧತಿಗಳು, ನಮ್ಮ ಜೀವನ ಶೈಲಿ, ನಿದ್ರೆ ಇಲ್ಲದೆ ನಾವು ಕಳೆಯುವಂತಹ ರಾತ್ರಿಗಳು, ಸರಿಯಾಗಿ ನೀರು ಕುಡಿಯದಿರುವುದು, ಅಲ್ಲಲ್ಲಿ ಇರುವಂತಹ ಪೊಲ್ಯೂಷನ್, ನಾವು ಕುಡಿಯುವ ನೀರಿನಲ್ಲಿ ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಬೇರೆ ಯಾವುದಾದರೂ ವಿಷ ಪದಾರ್ಥಗಳಿದ್ದರೆ ಅದೆಲ್ಲವೂ ಸೇರಿಕೊಂಡು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹಾಳು ಮಾಡುತ್ತವೆ. ಯಾವಾಗ ನಮ್ಮ ದೇಹದಲ್ಲಿ ಈ ರಕ್ಷಣಾ ವ್ಯವಸ್ಥೆ ಹಾಳಾಗುತ್ತದೋ ಕಾಫ್, ಕೋಲ್ಡ್ ಮುಂತಾದ ಚಿಕ್ಕ ಸಮಸ್ಯೆ ಕೂಡ ನಮ್ಮ ದೇಹಕ್ಕೆ ಭಾರಿ ನಷ್ಟ ಉಂಟು ಮಾಡುತ್ತದೆ. ಎಲ್ಲಾ ಕಾಲದಲ್ಲೂ ಪ್ರಕೃತಿಯಲ್ಲಿ ಸಿಗುವಂತ ಗಿಡ ಮರಗಳನ್ನು ಉಪಯೋಗಿಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ಇದ್ದರೆ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ಬಲಿಷ್ಠವಾಗುತ್ತದೆ. ಹೊಂಗೆ ಎಲೆಯ ಕಷಾಯ ಅಥವಾ ಟೀ ಕುಡಿಯುವುದರಿಂದ ಕೋಲ್ಡ್, ಕಾಫ್ ಹಾಗೆ ಶ್ವಾಸಕೋಶ ಸಮಸ್ಯೆಗಳು ಇದ್ದರೂ ಕೂಡ ಅದು ಕಡಿಮೆಯಾಗುತ್ತದೆ. ನಮ್ಮ ದೇಹವನ್ನು ಬಲಿಷ್ಠಗೊಳಿಸಲು ಹೊಂಗೆ ಎಲೆಯ ಕಷಾಯ ತುಂಬಾನೇ ಸಹಾಯ ಮಾಡುತ್ತದೆ. ಈ ಕಷಾಯ ಕುಡಿಯುವುದರಿಂದ ಒಂದು ಅದ್ಭುತವಾದ ಪ್ರಯೋಜನ ಇದೆ. ಅದೇನೆಂದರೆ ಯಾವ ವ್ಯಕ್ತಿಗೆ ಮದ್ಯಪಾನ ಕುಡಿಯುವ ಅಭ್ಯಾಸ, ಧೂಮಪಾನ ಮಾಡುವ ಅಭ್ಯಾಸ, ಗುಟ್ಕಾ ಅಥವಾ ಮತ್ತು ಪದಾರ್ಥಗಳು ಸೇವಿಸುವಂತ ಅಭ್ಯಾಸ ಇದ್ದು ಆ ವ್ಯಸನಗಳಿಂದ ದೂರ ಆಗಬೇಕು ಎಂಬ ಕೋರಿಕೆ ಇದ್ದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಕಷಾಯ ಪ್ರತಿದಿನ ಕುಡಿಯುವುದರಿಂದ ಆ ಕೆಟ್ಟ ಅಭ್ಯಾಸಗಳು ಬೇಗನೆ ದೂರಾಗುತ್ತದೆ. ಕೆಲವೇ ದಿನಗಳಲ್ಲಿ ಆ ಅಭ್ಯಾಸಗಳನ್ನು ನಿಲ್ಲಿಸಿ ಆ ಪದಾರ್ಥಗಳೆಂದರೆ ಅಸಹ್ಯ ಪಡುವಂತೆ ಈ ಕಷಾಯ ಮಾಡುತ್ತದೆ. ಈ ರೀತಿ ಇದು ದೇಹದ ಆರೋಗ್ಯವನ್ನು ಕಾಪಾಡುತ್ತದೆ. ಒಂದು ವೇಳೆ ಮಹಿಳೆಯರು ನಿಮ್ಮ ಗಂಡಂದಿರಿಗೆ ಇಂಥ ಅಭ್ಯಾಸ ಇದ್ದು ಅದನ್ನು ನೀವು ನಿಲ್ಲಿಸಲು ಇಷ್ಟಪಡುತ್ತಿದ್ದರೆ ಈ ರೀತಿ ಅವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಹೊಂಗೆ ಎಲೆಯ ಕಷಾಯ ಕೊಡುತ್ತಾ ಇರಿ. ಕೆಲವೇ ದಿನಗಳಲ್ಲಿ ಅವರ ಎಲ್ಲಾ ಕೆಟ್ಟ ಅಭ್ಯಾಸಗಳು ಹೊರಟು ಹೋಗುತ್ತದೆ. ಕೆಟ್ಟ ಅಭ್ಯಾಸಗಳಿಂದ ಹಾಳಾದಂತ ದೇಹವನ್ನು ಇದು ಮತ್ತೆ ಸರಿ ಮಾಡುತ್ತದೆ. ಅಷ್ಟೊಂದು ಶಕ್ತಿ ಈ ಹೊಂಗೆ ಎಲೆಯ ಕಷಾಯಕ್ಕಿದೆ. ಇನ್ನು ಇದರ ಕಷಾಯ ಕುಡಿಯುವುದರಿಂದ ಮಲಬದ್ಧತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತದೆ.
ಪ್ರತಿ ವ್ಯಕ್ತಿಗೂ ಒಂದು ಪದ್ಧತಿಯಲ್ಲಿ ಮಲವಿಸರ್ಜನೆ ನಡೆಯುತ್ತದೆ. ಕೆಲವರಿಗೆ ಪ್ರತಿದಿನ 1 ಸಲ ಆದರೆ ಕೆಲವರಿಗೆ 2 ರಿಂದ 3 ಸಲ ಆಗುತ್ತದೆ. ಕೆಲವರಿಗೆ ಪ್ರತಿದಿನ ಆಗುವುದೇ ಇಲ್ಲ. ಎಂದಾದರೂ ಈ ರೀತಿ ಸಹಜ ಪದ್ಧತಿಯಲ್ಲಿ ಮಲವಿಸರ್ಜನೆ ನಡೆಯದೆ, ಅಂದರೆ ಪ್ರತಿದಿನ ಹೋಗುವವರು ದಿನವೆಲ್ಲ ಹೋಗದೇ ಇರುವುದು, ಅಥವಾ ಮಲವಿಸರ್ಜನೆ ಮಾಡಿದ ನಂತರ ಕೂಡ ರಿಲ್ಯಾಕ್ಸ್ ಫೀಲ್ ಆಗದೇ ಇರುವುದೇ ಮಲಬದ್ಧತೆ ಅಂತ ಕರೀತಾರೆ. ಈ ಸಮಸ್ಯೆ ಪ್ರತಿ 100 ಜನರಲ್ಲಿ 20 ಜನರಿಗೆ ಇರುತ್ತದೆ. ಪುರುಷರಿಗಿಂತಲೂ ಈ ಸಮಸ್ಯೆ ಮಹಿಳೆಯರಲ್ಲಿ ಅಧಿಕವಾಗಿರುತ್ತದೆ. ಈ ಮಲಬದ್ಧತೆಯನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಕೆಲವು ದಿನಗಳ ನಂತರ ಇದೇ ಪೈಲ್ಸ್ ಬರಲು ಕಾರಣವಾಗುತ್ತದೆ. ಮೋಷನ್ ಕರೆಕ್ಟ್ ಆಗಿ ಆಗುತ್ತಿದ್ದರೆ ಜೀವನದಲ್ಲಿ ಪೈಲ್ಸ್ ಪ್ರಾಬ್ಲಮ್ ಬರುವುದಿಲ್ಲ. ಹಾಗಾಗಿ ಮಲಬದ್ಧತೆ ಸಮಸ್ಯೆ ಇರುವವರು ಅಥವಾ ಪೈಲ್ಸ್ ಪ್ರಾಬ್ಲಮ್ ಇರುವವರು ಹೊಂಗೆ ಎಲೆಯ ಕಷಾಯ ಕುಡಿಯುವುದರಿಂದ ಮಲಬದ್ಧತೆ ಹಾಗೂ ಪೈಲ್ಸ್ ಕಡಿಮೆಯಾಗುತ್ತದೆ. ಪೈಲ್ಸ್ ಕಡಿಮೆಯಾಗೋಕೆ ಇನ್ನೊಂದು ಪದ್ಧತಿ ಕೂಡ ಇದೆ. ಎಳೆಯದಾಗಿರುವಂತ ಹೊಂಗೆ ಎಲೆಗಳನ್ನು ಚೆನ್ನಾಗಿ ಅರೆದು ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರದ ಉಂಡೆ ಮಾಡಿಕೊಂಡು ಅದನ್ನು 2 ಹೊತ್ತು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿ ಪ್ರತಿದಿನ ತೆಗೆದುಕೊಳ್ಳಬೇಕು. ಈ ರೀತಿ ಮಾಡಿದರೆ ಪೈಲ್ಸ್ ಪ್ರಾಬ್ಲಮ್ ಹೊರಟು ಹೋಗುತ್ತದೆ. ಕೆಲವರಿಗೆ ನರಗಳ ಬಲಹೀನತೆ ಇರುತ್ತದೆ. ನಮ್ಮ ದೇಹದಲ್ಲಿ ಎಲ್ಲವೂ ಸಕ್ರಮವಾಗಿರಲು ನರಗಳ ಜವಾಬ್ದಾರಿ ತುಂಬಾ ಮುಖ್ಯ. ನರಗಳ ಬಲಹೀನತೆ ಅಥವಾ ನರಗಳ ಸಮಸ್ಯೆ ಇದ್ದರೆ ನಮ್ಮ ದಿನನಿತ್ಯದ ಜೀವನ ಸಕ್ರಮವಾಗಿ ನಡೆಯುವುದಿಲ್ಲ. ಇದರಿಂದ ನಮ್ಮ ದೇಹದ ಅವಯವಗಳು ಮಾಡುವಂತ ಕೆಲಸಕ್ಕೆ ಅಡ್ಡಿ ಉಂಟಾಗುತ್ತದೆ. ನರಗಳ ಬಲಹೀನತೆ ಇದ್ದರೆ ಮೈಯಲ್ಲಿ ಜೋಮು ಬರುವುದು, ಸ್ಪರ್ಶ ಇಲ್ಲದಿರುವುದು, ಸುಸ್ತು, ಮಾಂಸಖಂಡಗಳಲ್ಲಿ ನೋವು, ಇದೆಲ್ಲ ಕೂಡ ನರಗಳ ಬಲಹೀನತೆಯ ಲಕ್ಷಣಗಳು. ಧೂಮ್ರಪಾನ ಹಾಗೂ ಮತ್ತು ಪದಾರ್ಥಗಳ ಸೇವನೆಯಿಂದಲೂ ನರಗಳ ಬಲಹೀನತೆ ಬರುತ್ತದೆ. ಈ ಸಮಸ್ಯೆಗೆ ಹೊಂಗೆ ಎಲೆಯ ಕಷಾಯ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿಯುವುದರಿಂದ ಶಾಶ್ವತವಾಗಿ ನರಗಳ ಬಲಹೀನತೆ ನಿವಾರಣೆಯಾಗುತ್ತದೆ. ಇನ್ನು ಮಹಿಳೆಯರಲ್ಲಿ ಹೆಚ್ಚಾಗಿ ಥೈರಾಯ್ಡ್ ಸಮಸ್ಯೆ ಬರುತ್ತದೆ. ಥೈರಾಯ್ಡ್ ಗ್ರಂಥಿ ನಮ್ಮ ದೇಹ ಬೆಳೆಯಲು ಅಥವಾ ನಮ್ಮ ಅವಯವಗಳು ಡೆವಲಪ್ ಆಗಲು ಕಾರಣವಾಗುತ್ತದೆ. ಈ ಗ್ರಂಥಿಯಲ್ಲಿ ಬರುವಂತ ಸಮಸ್ಯೆ ನಮ್ಮ ದೇಹವನ್ನು ತುಂಬಾ ಮಟ್ಟಿಗೆ ಹಾಳು ಮಾಡುತ್ತದೆ. ಈ ಸಮಸ್ಯೆಯಿಂದ ದಿನನಿತ್ಯದ ಜೀವನ ಕ್ರಿಯೆಯಲ್ಲಿ ದೊಡ್ಡ ಬದಲಾವಣೆ ನಡೆಯುತ್ತದೆ. ಥೈರಾಯ್ಡ್ ಸಮಸ್ಯೆ ಇದ್ದರೆ ತೂಕ ಹೆಚ್ಚಾಗುವುದು ಅಥವಾ ಕಡಿಮೆಯಾಗುವುದು, ಕೂದಲು ಉದುರುವುದು, ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಬರುವುದು, ಕತ್ತಿನ ಬಣ್ಣ ಕಪ್ಪಾಗಿ ಬದಲಾಗುವುದು, ಗಂಟಲು ಜಾಗದಲ್ಲಿ ದಪ್ಪ ಆಗುವುದು, ಜೀರ್ಣಕ್ರಿಯೆಯ ಸಮಸ್ಯೆ ಬರುವುದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುವುದು, ಮಲಬದ್ಧತೆ, ಕೀಲು ನೋವು, ಬೆಳಗ್ಗೆ ಎದ್ದ ತಕ್ಷಣ ಕಾಲು ಅಲುಗಾಡಿಸಲು ಸಾಧ್ಯವಾಗದಿರುವುದು, ಇನ್ನು ಮೂಳೆಗಳಲ್ಲಿ ತೀವ್ರವಾದ ನೋವು ಕಂಡುಬರುತ್ತದೆ. ಥೈರಾಯ್ಡ್ ಟ್ರೀಟ್ಮೆಂಟ್ ತಗೊಳ್ಳದೆ ಹೋದ್ರೆ ಅಥವಾ ಇದರ ಬಗ್ಗೆ ಹೆಚ್ಚಾಗಿ ಗಮನ ಕೊಡದೇ ಇದ್ರೆ ಅಥವಾ ಇದನ್ನ ಕೇರ್ಲೆಸ್ ಮಾಡಿದ್ರೆ ಭವಿಷ್ಯತ್ತಿನಲ್ಲಿ ಹಾರ್ಟ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ಲಿವರ್ ಅಂಡ್ ಕಿಡ್ನಿ ಪ್ರಾಬ್ಲಮ್, ಇದಲ್ಲದೆ ಇನ್ನೂ ಹೆಚ್ಚು ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರುತ್ತದೆ. ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಇರುವವರು ಅಥವಾ ಭವಿಷ್ಯತ್ತಿನಲ್ಲಿ ಈ ಸಮಸ್ಯೆ ಬರಬಾರದು ಅಂದುಕೊಳ್ಳುವವರು ಆಗಾಗ ಹೊಂಗೆ ಎಲೆಯ ಕಷಾಯ ಕುಡಿಯುವುದರಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಹೊಂಗೆ ಎಲೆಗಳಿಗೆ ಅಷ್ಟೊಂದು ಶಕ್ತಿ ಇದೆ ಎಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ. ಇನ್ನು ಪಿಸಿಒಡಿ ಸಮಸ್ಯೆಯಿಂದ ನರಳುವವರು ಕೂಡ ಈ ಹೊಂಗೆ ಎಲೆಯ ಕಷಾಯ ಕುಡಿಯುವುದರಿಂದ ಒಳ್ಳೆ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಪಿಸಿಒಡಿ ಸಮಸ್ಯೆಗೆ ಹೊಂಗೆ ಎಲೆ ಕಷಾಯ ಅತ್ಯುತ್ತಮವಾದ ಔಷಧಿ ಎಂದು ಎಲ್ಲರೂ ಕೂಡ ತಿಳಿದುಕೊಂಡಿರಬೇಕು. ಇನ್ನು ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವವರು ಈ ಕಷಾಯ ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊರಟು ಹೋಗುತ್ತದೆ. ಅಷ್ಟೇ ಅಲ್ಲದೆ ಹೊಟ್ಟೆ ಉಬ್ಬರ ಹಾಗೂ ಆಯಾಸ ಹೆಚ್ಚಾಗಿ ಇರುವವರು ಕೂಡ ಈ ಕಷಾಯ ಕುಡಿಯುವುದು ತುಂಬಾ ಒಳ್ಳೆಯದು. ಟಿಬಿ ಇರುವವರು ಕೂಡ ಈ ಕಷಾಯ ಕುಡಿದರೆ ಗುಣ ಪಡೆದುಕೊಳ್ಳಬಹುದು. ಟಿಬಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತ ಕಾಯಿಲೆ. ಇದು ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದ್ದರೂ ಕೂಡ ಚರ್ಮದಿಂದ ಮೆದುಳಿನವರೆಗೂ ದೇಹದಲ್ಲಿ ಯಾವ ಭಾಗಕ್ಕಾದರೂ ಈ ಕಾಯಿಲೆ ಬರಬಹುದು. ನಮ್ಮ ಭಾರತ ದೇಶದಲ್ಲಿ ದೀರ್ಘಕಾಲಿಕ ರೋಗಗಳಲ್ಲಿ ಟಿಬಿ ಕೂಡ ಒಂದು.
ಅಂತಹ ಟಿಬಿ ಕಾಯಿಲೆಯನ್ನು ಕೂಡ ಕಡಿಮೆ ಮಾಡಬಲ್ಲ ಅದ್ಭುತವಾದ ಔಷಧ ಗುಣಗಳು ಈ ಹೊಂಗೆ ಎಲೆಗಳಲ್ಲಿದೆ. ಹೊಂಗೆ ಎಲೆಯ ಕಷಾಯ ಅನೇಕ ರೀತಿಯಾದ ಕಾಯಿಲೆಗಳನ್ನು ನಿವಾರಿಸುತ್ತದೆ. ಕಾಯಿಲೆಗಳು ಬರದಿರಲು ಮೊದಲೇ ಈ ಕಷಾಯ ಕುಡಿಯುವುದು ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲದೆ ಮೈಯಲ್ಲಿ ಅಧಿಕವಾದ ಉಷ್ಣೋಗ್ರತೆ ತುಂಬಾ ಜನರಲ್ಲಿ ಇರುತ್ತದೆ, ಅಂದ್ರೆ ಹೀಟ್ ಬಾಡಿ. ಅಂತವರು ಈ ಹೊಂಗೆ ಎಲೆಯ ಕಷಾಯ ಕುಡಿಯುವುದು ತುಂಬಾನೇ ಒಳ್ಳೆಯದು. ಮುಖ್ಯವಾಗಿ ಬೇಸಿಗೆಯಲ್ಲಿ ಈ ಕಷಾಯ ಕುಡಿಯುವುದು ಎಲ್ಲರೂ ಕೂಡ ಅಭ್ಯಾಸ ಮಾಡಿಕೊಳ್ಳಬೇಕು. ಏಕೆಂದರೆ ಇದು ದೇಹಕ್ಕೆ ತಂಪು ಕೊಡುತ್ತದೆ. ಮೈಯಲ್ಲಿ ಉಷ್ಣೋಗ್ರತೆ ಹೆಚ್ಚಾಗಿದ್ದರೆ ಉರಿಮೂತ್ರ, ಮಲವಿಸರ್ಜನೆಯ ಸಮಯದಲ್ಲಿ ಉರಿ ಮುಂತಾದ ಎಷ್ಟೋ ಸಮಸ್ಯೆಗಳು ಬರುತ್ತದೆ. ಇದೆಲ್ಲವನ್ನು ಹೊಂಗೆ ಎಲೆಯ ಕಷಾಯ ನಿವಾರಿಸುತ್ತದೆ. ಇನ್ನು ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸಮಸ್ಯೆ ಬರಬಾರದು ಅಂದರೆ ಈ ರೀತಿ ಹೊಂಗೆ ಎಲೆಯ ಕಷಾಯ ಕುಡಿಯುವುದು ತುಂಬಾ ಒಳ್ಳೆಯದು. ಅದೇ ರೀತಿ ಈ ಕಷಾಯ ಕರುಳಿನ ಕ್ಯಾನ್ಸರ್ ಅನ್ನು ಕೂಡ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕರುಳು ಶುದ್ಧಿಯಾಗಲು ಕೂಡ ಈ ಕಷಾಯ ಉಪಯೋಗವಾಗುತ್ತದೆ. ಈ ಕಷಾಯ ಕುಡಿದರೆ ಚರ್ಮ ವ್ಯಾಧಿಗಳು ನಿವಾರಣೆಯಾಗುತ್ತದೆ. ಇನ್ನು ಬಾಯಿ ದುರ್ವಾಸನೆ ಇರುವವರು, ಹಲ್ಲು ಒಸಡು ಗಟ್ಟಿಯಾಗಲು ಈ ಹೊಂಗೆ ಮರದ ಕಡ್ಡಿಯಿಂದ ಹಲ್ಲು ಉಜ್ಜಿದರೆ ಎಲ್ಲ ಬಾಯಿಗೆ ಸಂಬಂಧಿಸಿದಂತ ಸಮಸ್ಯೆಗಳು ಹೊರಟು ಹೋಗುತ್ತದೆ. ಈ ಕಡ್ಡಿಯಿಂದ ಹಲ್ಲು ಉಜ್ಜುವುದರಿಂದ ನಾಲಿಗೆಯ ಮೇಲಿರುವಂತಹ ರುಚಿ ಸಂಬಂಧಿತ ಗ್ರಂಥಿಗಳು ಚೈತನ್ಯಗೊಳ್ಳುತ್ತವೆ. ಅಂದರೆ ಕೆಲವರಿಗೆ ಏನು ತಿಂದರೂ ಕೂಡ ರುಚಿ ಗೊತ್ತಾಗುವುದಿಲ್ಲ. ಅದಕ್ಕೆ ಕಾರಣ ನಮ್ಮ ನಾಲಿಗೆಯ ಮೇಲಿರುವಂತಹ ರುಚಿಗೆ ಸಂಬಂಧಿಸಿದ ಗ್ರಂಥಿಗಳು ಕೆಲಸ ಮಾಡದಿರುವುದು. ಇದು ಅತಿ ಹೆಚ್ಚು ಮದ್ಯಪಾನ ಸೇವಿಸಿದರೆ, ಧೂಮ್ರಪಾನ ಸೇವಿಸಿದರೆ, ಎಲೆ ಅಡಿಕೆ ಮತ್ತು ಪದಾರ್ಥಗಳು, ಸುಣ್ಣ, ಅತಿ ಹೆಚ್ಚು ಕೋಲ್ಡ್ ಪದಾರ್ಥಗಳು ಅಥವಾ ಬಿಸಿ ಪದಾರ್ಥಗಳು ತಿನ್ನುವುದರಿಂದ ಬರುತ್ತದೆ. ಹೊಂಗೆ ಮರದ ಕಡ್ಡಿಯಿಂದ ಹಲ್ಲು ಉಜ್ಜುವುದರಿಂದ ನಾಲಿಗೆಯ ಮೇಲಿರುವಂತಹ ರುಚಿ ಗ್ರಂಥಿಗಳು ಮತ್ತೆ ಕೆಲಸ ಮಾಡುತ್ತದೆ. ಹಾಗಾಗಿ ಎಲ್ಲ ಪದಾರ್ಥಗಳಲ್ಲಿರುವಂತಹ ರುಚಿ ಮತ್ತೆ ನಮಗೆ ಸಿಗುತ್ತದೆ. ಕೆಲವರಿಗೆ ಹಸಿವು ಆಗುವುದೇ ಇಲ್ಲ. ಅಂತವರು ಈ ರೀತಿ ಹೊಂಗೆ ಕಡ್ಡಿಗಳಿಂದ ಹಲ್ಲು ಉಜ್ಜಿದರೆ ಸಮಯಕ್ಕೆ ಸರಿಯಾಗಿ ಹಸಿವಾಗುತ್ತದೆ. ಇನ್ನು ಹೊಂಗೆ ಮರದ ಬೇರಿನ ರಸ 30 ml ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಜೇನು ಬೆರೆಸಿ ಕುಡಿದರೆ ಹೊಟ್ಟೆಯೊಳಗಿರುವಂತಹ ಜಂತು ಹುಳಗಳು ಸತ್ತು ಹೋಗುತ್ತದೆ. ಹೊಂಗೆ ಹೂವುಗಳನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಪುಡಿ ಮಾಡಿಟ್ಟುಕೊಂಡು ಬೇಕಾದಾಗ ಈ ಪುಡಿಯನ್ನು ಉಪಯೋಗಿಸಿ ಕಷಾಯ ತಯಾರಿಸಿಕೊಂಡು ಕುಡಿದರೆ ಶುಗರ್ ಕಾಯಿಲೆ ಕಂಟ್ರೋಲ್ನಲ್ಲಿ ಬರುತ್ತದೆ. ಕೀಲು ನೋವು ಹೆಚ್ಚಾಗಿದ್ದರೆ ಹೊಂಗೆ ಮರದ ಬೀಜಗಳನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅರೆದು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ ಅನ್ನು ನೋವಿರುವ ಜಾಗದಲ್ಲಿ ಹಚ್ಚುತ್ತಿದ್ದರೆ ಕೀಲು ನೋವು ಇರುವುದಿಲ್ಲ. ಯಾರು ಪದೇ ಪದೇ ಈ ಕಷಾಯ ಕುಡಿಯುತ್ತಿರುತ್ತಾರೋ ಅವರಿಗೆ ಕೀಲು ನೋವುಗಳು ಬರುವುದೇ ಇಲ್ಲ. ಅಜೀರ್ಣತೆ, ಲೂಸ್ ಮೋಷನ್, ಹೊಟ್ಟೆ ಉಬ್ಬರ, ಗ್ಯಾಸ್ ಸಮಸ್ಯೆ ಹೋಗಬೇಕು ಅಂದ್ರೆ ಕೆಲವು ಹೊಂಗೆ ಎಲೆಗಳನ್ನು ಅರೆದು 1 ಚಮಚದಷ್ಟು ರಸ ತೆಗೆದುಕೊಂಡು ಅದನ್ನು 1 ಲೋಟ ಬಿಸಿ ನೀರಿನಲ್ಲಿ ಬೆರೆಸಿ ಕುಡಿಯಬೇಕು. ಈ ರೀತಿ ಮಾಡಿದರೆ ಈ ಸಮಸ್ಯೆಗಳೆಲ್ಲವೂ ಹೊರಟು ಹೋಗುತ್ತದೆ. ಹೊಂಗೆ ಎಲೆಗಳಿಂದ ಇಷ್ಟೊಂದು ಉಪಯೋಗಗಳಿವೆ. ಹಾಗಾಗಿ ಸ್ನೇಹಿತರೆ, ಈ ಮರ ನಿಮ್ಮ ಮನೆ ಹತ್ತಿರ ಇದ್ದರೆ ಅಥವಾ ಎಲ್ಲಾದರೂ ಕಾಣಿಸಿದರೆ ಇದನ್ನು ಸಾಧ್ಯವಾದಷ್ಟು ಉಪಯೋಗಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.